ಸುತ್ತ ನ್ಯೂಸ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ನವೀನ್ ಕುಮಾರ್ ಪೆರೇರ. ಇಂದು ನಾವು ಸಿದ್ದಕಟ್ಟೆ ಪರಿಸರದಲ್ಲಿ ಜನಪ್ರಿಯ ಒಂದು ವ್ಯಕ್ತಿ ಆಗಿರುವಂತಹ ಪ್ರಭಾಕರ್ ಪ್ರಭುರವರ ಮನೆಯಲ್ಲಿದ್ದೇವೆ. ಸಿದ್ದಕಟ್ಟೆ ಪರಿಸರದಲ್ಲಿ ಒಂದು ಜನಪ್ರಿಯ ಒಂದು ವ್ಯಕ್ತಿಯಾಗಿ ಮೆರೆದಂತವರು, ಈ ಒಂದು ಪರಿಸರದಲ್ಲಿ ಏನೇ ಒಂದು ಸಮಸ್ಯೆ ಬಂದ್ರು ಅದರ ಒಂದು ಮಧ್ಯ ಪ್ರವೇಶಿಸಿ ಅದನ್ನು ಒಂದು ಸಡಿಲಾಗಿ ಯಶಸ್ವಿಯಾಗಿ ನೆರವೇರಿಸುವಂತವರು. ಅದರ ಜೊತೆಗೆ ಬಂಟ್ವಾಳ ತಾಲೂಕಿನ ನಿಕಟಪೂರ್ವ ಸದಸ್ಯರಾಗಿರುವಂತವರು, ಅದರ ಜೊತೆಗೆ ಸಿದ್ದಕಟ್ಟೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿದ್ದುಕೊಂಡು ಉನ್ನತ ಜನಪರ ಕಾರ್ಯಕ್ರಮ ನಡೆಸಿಕೊಂಡು ಒಂದು ಬ್ಯಾಂಕಿನ ಅಥವಾ ಈ ಒಂದು ಪರಿಸರದ ಒಂದು ಉನ್ನತ ಸ್ಥಾನಮಾನ ಎತ್ತರಕ್ಕೆ ಏರಿಸಿದವರು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅಂತಹ ಪ್ರಭಾಕರ್ ಪ್ರಭುರವರ ನಾವು ಮನೆಯಲ್ಲಿದ್ದೇವೆ. ಅವರನ್ನು ನಾವು ಇವತ್ತು ಸಂದರ್ಶನ ಕೂಡ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಮಾಡ್ಲಿಕ್ಕಿದ್ದೇವೆ. ಪ್ರಭಾಕರ್ ಪ್ರಭುರವರೇ, ಈ ಒಂದು ಸೂಕ್ತ ನ್ಯೂಸ್ ಪರವಾಗಿ ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆತ್ಮೀಯದಿಂದ ಸ್ವಾಗತಿಸಿದ್ದೇನೆ. ಸರ್, ನಿಮ್ಮ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನಾನು ನೋಡುವಾಗಲೇ ಸಿದ್ದಕಟ್ಟೆ ಪರಿಸರದಲ್ಲಿ ಗಮನಿಸ್ತಾ ಬಂದೆ, ಎಲ್ಲರೂ ತಮ್ಮ ಬಗ್ಗೆ ಒಂದು ಉತ್ತಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಪ್ರಭಾಕರ್ ಪ್ರಭುರಂತ ಬಗ್ಗೆ ಕೇಳಿದ್ರೆ ಯಾರೊಬ್ಬರ ಬಾಯಲ್ಲೂ ಅವರೊಂದು ಶ್ರೇಷ್ಠ ವ್ಯಕ್ತಿ ಅನ್ನುವಂತ ಒಂದು ಭಾವನೆಗಳೇ ಬರ್ತಾ ಇದೆ. ಸರ್, ಈ ಒಂದು ಕಾರಣಕ್ಕೆ ಕಾರಣೀಭೂತರಾದಂತಹ ತಮ್ಮ ಒಂದು ಬಾಲ್ಯದ ಜೀವನ ಹೇಗಿತ್ತು ಸರ್? ನಂದು ಬಾಲ್ಯದಲ್ಲಿ ನಮ್ದು ಕೃಷಿ ಕುಟುಂಬದಲ್ಲಿ ನಾವು ಜನಿಸಿದವನು. ಮತ್ತೆ ಕೃಷಿಯಲ್ಲಿ ಸಹ ಬಡ ಕುಟುಂಬದಲ್ಲಿ ಜನಿಸಿದವನು. ತಂದೆ ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು ಮತ್ತೆ ತಾಯಿ ಬೀಡಿಗಟ್ಟಿ ನಮ್ಮನ್ನು ಪೋಷಿಸಿದ್ದಾರೆ. ಅಂದ್ರೆ ಒಂದು ಬಡತನದ ಮೂಲದಿಂದಂತಹ ಬಂದವರು. ಹೌದೌದು. ಅಂದ್ರೆ ತಮ್ಮ ಒಂದು ವೃತ್ತಿ ಜೀವನ ಹೇಗಿತ್ತು ಸರ್ ಮೊದಲಿನಿಂದಲೂ? ಪ್ರಾರಂಭದಿಂದಲೂ ನಾವು ಮತ್ತೆ ಅಂದ್ರೆ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಪ್ರೌಢ ಶಿಕ್ಷಣ ಮತ್ತೆ PUC ಆದ ನಂತರ ನಾವು ಕೆಲಸ ಮಾಡ್ತಾ ಇದ್ದೇವೆ. ಮತ್ತೆ PUC ಅಲ್ಲಿ ಇರುವಾಗಲೇ ನಮಗೆ ಒಂದು ರಾಜಕೀಯದ ಒಂದು ಸಮಾಜ ಸೇವೆ ಮಾಡುವ ಮೂಲಕ ನಾವು ಸಮಾಜ ಸೇವೆ ಮಾಡ್ತಾ ಇದ್ದೆ. ಸಮಾಜ ಸೇವೆ ಮಾಡುವಾಗ ರಾಜಕೀಯವಾಗಿ ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡ್ರೆ ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡ್ಲಿಕ್ಕೆ ಆಗ್ತದೆ ಎಂಬ ನಿಟ್ಟಿನಲ್ಲಿ ರಾಜಕೀಯವಾಗಿ ಅವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೇನೆ. ಆ ರೀತಿಯಲ್ಲಿ ಒಂದು ತಮ್ಮ ರಾಜಕೀಯ ಜೀವನಕ್ಕೆ ನೀವು ಪಾದಾರ್ಪಣೆ ಮಾಡಿದಿರಬಹುದು ಅಂತ ಹೇಳ್ತಾರೆ. ಹೌದು, ಗ್ರಾಮ ಪಂಚಾಯತಿ ಸದಸ್ಯನಾಗಿ ಸ್ವಲ್ಪ ಸಮಾಜ ಸೇವೆ ಹೆಚ್ಚಿನ ಮಟ್ಟದಲ್ಲಿ ಮಾಡಬಹುದು ಎಂಬ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯಕ್ಕೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅವತ್ತಿನಿಂದ ಸತತವಾಗಿ ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದೇನೆ. ನಂತರ ತಾಲೂಕ್ ಪಂಚಾಯತಿಯಲ್ಲಿ ಸಹ ಆರಿಸಿ ಬಂದಿದ್ದೇನೆ. ರಾಜಕೀಯಕ್ಕೆ ನೀವು ಪಾದಾರ್ಪಣೆಗೈದಂತ ಸಂದರ್ಭದಿಂದಲೇ ನೀವು ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದವರು. ಹೌದು, ನನಗೆ ಪ್ರಚಾರದ ದೃಷ್ಟಿಕೋನ ಇಲ್ಲ. ನನಗೆ ನನ್ನ ಇತಿಮಿತಿಯಲ್ಲಿ ಎಷ್ಟು ನನಗೆ ನನ್ನಿಂದ ಕೆಲಸ ಕಾರ್ಯ ಆಗ್ತದೆ, ಅದು ಬೇರೆ ಬೇರೆ ಕಂದಾಯ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಯಿಂದ ಈಗ ಸಿಗುವ ಸೌಲಭ್ಯಗಳು ಪ್ರಯೋಜನಗಳು ಇರ್ಬೋದು, ಮತ್ತೆ ಇತರ ಯಾವ್ದಾದ್ರು ಕ್ಷೇತ್ರದಿಂದ ಸಿಗುವ ಸವಲತ್ತುಗಳನ್ನು ಜನರಿಗೆ ತಲುಪಿಸುವ ನನಗೆ ಒಂದು ಹುಮ್ಮಸ್ಸದು. ಜನರಿಗೆ ಯಾವಾಗ ನನ್ನಿಂದಾಗಿ ಪ್ರಯೋಜನ ಸಿದಾಗ ನನಗೆ ಅವರಿಗೆ ಎಷ್ಟು ಖುಷಿ ಕೊಡ್ತಾರೆ ಅಷ್ಟೇ ಖುಷಿ ನನಗೆ ಸಹ ಕೊಡ್ತಾ ಬಂದಿದೆ. ಆ ಖುಷಿಯಿಂದಲೇ ನಾನು ಮತ್ತೆ ಮತ್ತೆ ಜಾಸ್ತಿ ರೀತಿಯಲ್ಲಿ ಸಮಾಜ ಸೇವೆ ಮಾಡುವುದರೊಂದಿಗೆ ಜನರಿಗೆ ಯಾವುದೆಲ್ಲ ಯೋಜನೆಗಳು ಬೇಕು ಅದನ್ನೆಲ್ಲ ಸರ್ಕಾರದಿಂದ ಸಿಗುವ ಯೋಜನೆಗಳನ್ನು ನಾನು ತಲುಪಿಸುವ ಕೆಲಸ ಮಾತ್ರ ಮಾಡ್ತಾ ಇದ್ದೆ. ಅದೇ, ನೀವು ಒಂದು ಸಾಧಾರಣವಾಗಿ ರಾಜಕೀಯದಲ್ಲಿ ಆಸಕ್ತಿ ಇದ್ದು ಈ ಒಂದು ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ದೀರಿ. ಹೌದು. ಈ ಬಗ್ಗೆ ಹೇಳುದಾದ್ರೆ ನಿಮ್ಮ ರಾಜಕೀಯದಲ್ಲಿ ಒಂದು ಮುಂದಿನ ದೃಷ್ಟಿ ಏನು ಅಂತ ಹೇಳ್ತೀರಿ? ನಮ್ದೆಲ್ಲ ರಾಜಕೀಯದಲ್ಲಿ ಯಾವುದೋ ಯೋಗ ಭಾಗ್ಯ, ನಾವು ನಿರೀಕ್ಷೆ ಇರ್ತದೆ, ಆಸೆ ಇರ್ತದೆ, ಅದರೊಂದಿಗೆ ಗುರಿ ಸಹ ಇರ್ತದೆ ಹೀಗೆ ಅಂತ. ಆದ್ರೆ ಯಾವ ರೀತಿಯಲ್ಲಿ ನಮ್ಮನ್ನು ಆ ಕ್ಷೇತ್ರ ಕೊಂಡೋಗ್ತದೆ ಆ ಪ್ರಕಾರ ನಾವು ಕೆಲಸ ಮಾಡ್ತಾ ಹೋಗ್ತೇವೆ. ಇಂಥ ಮಟ್ಟಕ್ಕೆ ಹೋಗ್ಬೇಕೆಂಬ ಮಟ್ಟದಲ್ಲಿ ಕೆಲಸ ಮಾಡುದಲ್ಲ, ನಮಗೆ ಖುಷಿ ಬಂದ ಹಾಗೆ ನಮಗೆ ತೃಪ್ತಿಕರವಾದ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಮುಂದೆ ಸಾಗ್ತಾ ಇದ್ದೇವೆ. ಅದೇ, ನಾನು ಮತ್ತೊಂದು ಕೇಳ್ಪಟ್ಟೆ, ನೀವು ಮೊದಲಿಗೆ ಕಾಂಗ್ರೆಸ್ ಪಕ್ಷದಲ್ಲಿದ್ರಿ. ಹೌದೌದು. ಮೊದಲಿಗೆ ಪ್ರಾರಂಭದಲ್ಲಿ, ನಂತರ ನೀವು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡ್ರಿ. ಹೌದು. ಈ ಒಂದು ಬಿಜೆಪಿ ಪಕ್ಷದಲ್ಲಿ ನೀವು ಯಾವ್ದಾದ್ರು ಸ್ಥಾನವನ್ನು ಆಕಾಂಕ್ಷಿಯಾಗಿದ್ದುಕೊಂಡು ಬಿಜೆಪಿ ಪ್ರವೇಶ ಮಾಡಿದ್ರ? ಮುಖ್ಯವಾಗಿ ನಾನು ಕಾಂಗ್ರೆಸ್ ಪಕ್ಷದಿಂದ ಬಿಟ್ಟು ಬಿಜೆಪಿ ಸೇರ್ಲಿಕ್ಕೆ ಪ್ರಮುಖ ಕಾರಣವೇನೆಂದರೆ, ನನಗೆ ಮೊದಲಿನಿಂದಲೂ ಈ ಜಗತ್ತಿನ ಅತ್ಯಂತ ದೊಡ್ಡ ಸಂಘಟನೆಯಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ನ ಮೇಲೆ ಅತೀವ ಶ್ರದ್ಧೆ ಮತ್ತು ನಂಬಿಕೆ ಇದೆ. ಆ ದೃಷ್ಟಿಕೋನದಿಂದಲೇ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆಯ ಹಾದಿಯಲ್ಲಿ ಈ ದೇಶವನ್ನು ಮುನ್ನಡೆಸುತ್ತಿರುವ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಮೇಲೆ ಅತೀವ ಅಭಿಮಾನದಿಂದಲೂ ನಾನು ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿ ಸೇರ್ಪಡೆಗೊಂಡೆ. ಮುಂದಿನ ದಿನಗಳಲ್ಲಿ ಭಾರತವು ಜಗದ್ಗುರು ಆಗುವ ಸಂದರ್ಭವು ಕಾಲ ಸನ್ನಿಹಿತವಾಗಿದೆ. ಅಂತಹ ಸುಸಂದರ್ಭದಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರಬೇಕೆಂಬ ಹಿನ್ನೆಲೆಯಿಂದ ನಾನು ಕಾಂಗ್ರೆಸ್ ಪಕ್ಷ ಬಿಟ್ಟು ಭಾರತೀಯ ಜನತಾ ಪಾರ್ಟಿ
ಸೇರ್ಪಡೆಗೊಂಡೆ. ತಾಲೂಕ್ ಪಂಚಾಯತ್ ಸದಸ್ಯರ ಇದ್ದೆ, ಅದಕ್ಕೆ ರಾಜೀನಾಮೆ ಕೊಟ್ಟು ನಾನು ಬಿಜೆಪಿ ಸೇರಿದ್ದು. ಯಾವುದೇ ಬಿಜೆಪಿ ಸೇರುವಾಗ ಯಾವುದೇ ರೀತಿಯಲ್ಲಿ ನಮ್ದು ಆಮಿಷ, ಆಸೆ ಮತ್ತು ಯಾವುದೇ ಈ ಒಡಂಬಡಿಕೆ ಇರಲಿಲ್ಲ. ನೇರವಾಗಿ ನನ್ನ ಖುಷಿಯಿಂದಲೇ, ನನ್ನ ಮನಸ್ಸಿನಿಂದ ನಾನು ಬಿಜೆಪಿ ಸೇರಿದ್ದೇನೆ. ಅದೇ ಒಂದು ಪ್ರಧಾನಮಂತ್ರಿ ಮೋದಿಜಿ ಅವರ ಒಂದು ಆದರ್ಶಗಳನ್ನ ಅದನ್ನು ಪಾಲಿಸುತ್ತಾ ನೀವು ಬಿಜೆಪಿ ಪಕ್ಷಕ್ಕೆ ಬಂದ. ಹೌದೌದೌದು. ಅಂದ್ರೆ ಈ ಒಂದು ಪರಿಸರದಿಂದ ಮೂಲಕವೇ ನೀವು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೀರಿ. ಹೌದೌದೌದು. ಈ ಒಂದು ಸಿದ್ದಕಟ್ಟೆ ಪರಿಸರದಲ್ಲಿ ಒಂದು ತಮ್ಮಿಂದಾದ ಅಭೂತಪೂರ್ವ ಕೊಡುಗೆಯನ್ನು ನೀವು ನೀಡಿದ್ದೀರಿ. ಅಂದ್ರೆ ಅದನ್ನೊಂದು ಸಂಕ್ಷಿಪ್ತವಾಗಿ ವಿವರಿಸುವುದಂದ್ರೆ ಒಂದು ಯಾವ ರೀತಿಯ ಕೊಡುಗೆಗಳನ್ನು ತಾವು ತಮ್ಮ ಕಾಲದಲ್ಲಿ ನೀಡಿದ್ದೀರಿ ಅಂತ ತಿಳಿಸಬಹುದು ಸರ್? ಕೊಡುಗೆಗಳಂದ್ರೆ ಸರ್ಕಾರದ ಮಟ್ಟದಲ್ಲಿ ನನಗೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಸೇವೆ ಸಲ್ಲಿಸಿದ್ದೇನೆ. ಅದರ ನಂತರ ಎರಡನೇ ಬಾರಿ ಆಯ್ಕೆಯಾಗಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. ನಂತರದ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಸಹ ಸೇವೆ ಸಲ್ಲಿಸಿದ್ದೇನೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂದರ್ಭದಲ್ಲಿ ನನಗೆ ಈ ಗ್ರಾಮ ಪಂಚಾಯತಿ ಕಟ್ಟಡ ನಮ್ದು ಹಳೆಯದಾಗಿತ್ತು. ಹಳೆಯದಂದ್ರೆ ತುಂಬಾ ಹಳೆಯ ಕಟ್ಟಡ, ತುಂಬಾ ವರ್ಷಗಳ ಹಳೆದು. ಅಧ್ಯಕ್ಷನಾದ ನನಗೊಂದು ಕಲ್ಪನೆ ಇತ್ತು, ಈ ಇಡೀ ಗ್ರಾಮ ಪಂಚಾಯತಿ ಹಳೆಯ ಕಟ್ಟಡವನ್ನು ಕೆಡವಿ ಹೊಸತು ರೂಪದಲ್ಲಿ ಒಂದು ಗ್ರಾಮ ಪಂಚಾಯತಿ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು. ಅದರಲ್ಲಿ ಎಲ್ಲ ಸೇವೆಗಳು ಇರಬೇಕು. ನಮ್ಮ ಗ್ರಾಮ ಕರ್ಣಿಕರಿಗೆ ಸಹ ಒಂದು ಅಚ್ಚುಕಟ್ಟಾದ ಕಚೇರಿ ಇರಬೇಕು, ಮತ್ತೆ ಮೆಸ್ಕಾಂ ಕಚೇರಿಗೂ ಸಹ ಒಂದು ಕಚೇರಿ ಇರಬೇಕು, ಮತ್ತು ಗ್ರಂಥಾಲಯಕ್ಕೆ ಸಹ ಒಂದು ಯೋಗ್ಯವಾದ ಕಟ್ಟಡ ಬೇಕು ಎಂಬ ನಿಟ್ಟಿನಲ್ಲಿ, ಮತ್ತು ಒಟ್ಟು ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತಿ ಕಚೇರಿ ಸಹ ವ್ಯವಸ್ಥಿತವಾಗಿ ಇರಬೇಕು ಎಂಬ ನಿಟ್ಟಿನಲ್ಲಿ ಅವತ್ತು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಇಡೀ ಗ್ರಾಮ ಪಂಚಾಯತ್, ಪ್ರತಿ ಗ್ರಾಮ ಪಂಚಾಯತ್ ಕೇವಲ 10 ಲಕ್ಷ ರೂಪಾಯಿ ಮಾತ್ರ ಇತ್ತು. ಆದ್ರೆ ನಾವು ಬೇರೆ ಬೇರೆ ಅಧಿಕಾರಿಗಳ ಸಂಪರ್ಕ ಇಟ್ಟುಕೊಂಡು ಇಡೀ ರಾಜ್ಯದಲ್ಲಿ ನಮ್ಮ ಸಂಗಬೆಟ್ಟು ಗ್ರಾಮ ಪಂಚಾಯತಿಗೆ ಕಟ್ಟಡಕ್ಕೆ ಮಾತ್ರ 20 ಲಕ್ಷ ರೂಪಾಯಿ ಯಾವತ್ತು ನಾವು ಅನುದಾನವನ್ನು ಸರ್ಕಾರದ ವತಿಯಿಂದ ಮಂಜೂರು ಮಾಡಿಸಿದ್ದೆ. ಅದು ನಮಗೆ ಬಾರಿ ಖುಷಿ ಉಂಟು. ಅದ್ರ ಜೊತೆಯಲ್ಲಿ ಬೇರೆ ಇತರ ಅನುದಾನಗಳನ್ನು ಹೊಂದಾಣಿಕೆ ಮಾಡಿ, ಕ್ರೋಢೀಕರಣ ಮಾಡಿ ಒಂದು ಸುಸಜ್ಜಿತವಾದ ಗ್ರಾಮ ಪಂಚಾಯತಿ ಕಚೇರಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದು ನನಗೆ ಆತ್ಮತೃಪ್ತಿ ಇದೆ ಇವತ್ತು ಸಹ. ಆ ಒಂದು ಸಂದರ್ಭದಲ್ಲಿ ತಾವು 20 ಲಕ್ಷ ಹಣವನ್ನು ಮಂಜೂರು ಮಾಡಿ ಒಂದು ಹೊಸ ಕಟ್ಟಡ ರಚನೆಗೆ ಸಹಕಾರ ನೀಡಿದ್ದಾರೆ. ಅದರ ಜೊತೆಗೆ ಹೇಳುವುದಾದ್ರೆ ಸರ್, ಈ ಒಂದು ಸಿದ್ದಕಟ್ಟೆ ಪರಿಸರ ದಿನಕ್ಕೆ ಬೆಳೀತಾನೆ ಇದೆ. ಆ ಒಂದು ಪರಿಸರದ ಬಗ್ಗೆ ಈ ಒಂದು ಪ್ರಗತಿಯ ನಿಮ್ಮ ಮುಂದಿನ ಹೆಜ್ಜೆ ಹೇಗೆ ಇದೆ ಅಂತ ಹೇಳ್ತೀರಿ ನೀವು? ಸಿದ್ದಕಟ್ಟೆ ಈಗ ದಿನದಿಂದ ಬೆಳೆಯುತ್ತಿರುವ ನಗರವಾಗಿದೆ. ಈಗ ಸಿದ್ದಕಟ್ಟೆಯಲ್ಲಿ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಟ್ರಾಫಿಕ್ ಸಮಸ್ಯೆ. ರಸ್ತೆ ಬದಿಯಲ್ಲಿ ರಸ್ತೆ ಅಗಲೀಕರಣ ಮಾಡ್ಲಿಕ್ಕೆ ಹೋದಾಗ ಆ ಸೈಡ್ ಈ ಸೈಡ್ನವರೆಲ್ಲ ನಮಗೆ ಪ್ರಶ್ನೆ ಮಾಡ್ತಾರೆ, ಆಕ್ಷೇಪ ಸಲ್ಲಿಸ್ತಾರೆ. ಸಹಕಾರ ಸ್ವಲ್ಪ ಕಡಿಮೆ ಉಂಟು. ಎಲ್ಲರ ಸಹಕಾರದಿಂದ ಸಿದ್ದಕಟ್ಟೆಯಲ್ಲಿ ಪೇಟೆಯು ಇನ್ನೂ ಸಹ ಅಗಲೀಕರಣಗೊಂಡು ಟ್ರಾಫಿಕ್ ಸಮಸ್ಯೆಯನ್ನು ಹೋಗಲಾಡಿಸಬೇಕು. ಆಗ ಮಾತ್ರ ಸಿದ್ದಕಟ್ಟೆ ಒಂದು ಇಡೀ ನಗರಕ್ಕೆ ಸೊಬಗು ಕಾಣ್ತದೆ. ಅದೇ ನೀವು ಸಾಧಾರಣವಾಗಿ ಮೇಲ್ನೋಟಕ್ಕೆ ಗಮನಿಸುತ್ತಿರುವಾಗ ಒಂದು ಪ್ರಮುಖ ಸಮಸ್ಯೆ ಅಂದ್ರೆ ಪಾರ್ಕಿಂಗ್ ವ್ಯವಸ್ಥೆ. ಅದನ್ನೊಂದು ಸುಲಲಿತವಾಗಿ ಮಾಡಿಕೊಳ್ಳುವಂತ ಒಂದು ಯೋಜನೆ ನಿಮ್ಮಲ್ಲಿ ಉಂಟು. ಹೌದೌದು. ಅದರ ಜೊತೆಗೆ ಸರ್, ತಾವು ಈಗ ರಾಜಕೀಯ ಒಂದು ರೀತಿಯಲ್ಲಿ ಆಲೋಚಿಸಿದ್ರೆ ಮೊದಲಿಗೆ ಕಾಂಗ್ರೆಸ್ ನಲ್ಲಿ ಇದ್ದುಕೊಂಡು ನಂತರ ಭಾರತೀಯ ಜನತಾ ಪಾರ್ಟಿಗೆ ನೀವು ಬಂದವರು. ಈ ಒಂದು ಕಾಂಗ್ರೆಸ್ ನಿಂದ ಒಂದು ಬಿಜೆಪಿಗೆ ಬರ್ಲಿಕ್ಕೆ ಏನಾದ್ರೂ ಒಂದು ಮುಖ್ಯ ಕಾರಣ ಏನಾದ್ರು ಅಂತದ್ದೇನಾದ್ರೂ ಇತ್ತ? ಕಾರಣ ಅದೇ, ನಾನಂದ್ರೆ ಒಟ್ಟು ರಾಷ್ಟ್ರದ ಬಗ್ಗೆ ನಾನು ಅವಲೋಕನ ಮಾಡ್ತೇನೆ. ಯಾವಾಗ ನನಗೆ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಸಹ ಇತರ ಕ್ಷೇತ್ರಗಳು ಸಹ ಒಂದು ರಾಷ್ಟ್ರದ ಬಗ್ಗೆ ಅವಲೋಕನ ಮಾಡುವಾಗ, ಮತ್ತೆ ರಾಷ್ಟ್ರಕ್ಕೆ ಹಿತದೃಷ್ಟಿಯಿಂದ ಮತ್ತು ಒಟ್ಟು ವ್ಯವಸ್ಥೆ ಅಡಿಯಲ್ಲಿ ಯಾವ ಪಕ್ಷ ಸೂಕ್ತ ಅಂತ ನಾನೇ ಅಂದುಕೊಂಡೆ. ಅದರಲ್ಲೂ ನರೇಂದ್ರ ಮೋದಿಜಿಯವರ ನಾಯಕತ್ವದ ಅಡಿಯಲ್ಲಿ ಇಡೀ ಭಾರತವನ್ನು, ಇಡೀ ಜಗತ್ತಿನ ಇತರ ದೇಶಗಳೆಲ್ಲ ನೋಡ್ತಿರುವಾಗ ಅಂತ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಗೆ ಸೇರಿದ್ರೆ ಒಳ್ಳೆಯದು, ಅಲ್ಲಿ ಹೋಗಿ ಆ ಮುಖಾಂತರ ಸ್ವಲ್ಪ ಸೇವೆ ಮಾಡುವಂತ ಎಂಬ ನಿಟ್ಟಿನಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಗೊಂಡೆ. ಈ ರಾಜಕೀಯ ಒಂದು ರಣರಂಗದಲ್ಲಿ ತಮ್ಗೆ ಒಂದು ಟಾಂಗು ಕೊಡ್ಲು ಯಾರಾದ್ರೂ ಒಂದು ಪ್ರತಿಸ್ಪರ್ಧಿ ಇದ್ದಾರಾ? ಯಾರಾದ್ರೂ ಇದ್ರೆ ತಿಳಿಸಬಹುದು ಅವರ ಬಗ್ಗೆ? ಅಲ್ಲ, ಪ್ರತಿಸ್ಪರ್ಧಿ ಅಂತಲ್ಲ, ರಾಜಕೀಯದಲ್ಲಿ ವಿರೋಧಗಳು ಸಹಜವಾಗಿ ಇರ್ತವೆ. ಅದು ವಿರೋಧ ಪಕ್ಷವಾಗಿ ಸಹ ಇರ್ತವೆ, ಪಕ್ಷದ ಒಳಗಡೆ ಸಹ ಅದು ಸಹಜವಾದ ಪ್ರಕ್ರಿಯೆ. ಇಡೀ ನಮ್ಮ ಕಾರ್ಯವ್ಯಾಪ್ತಿನೊಳಗೆ ನಮ್ಗೆ ಎಲ್ಲ ಜನರ ಕಾರ್ಯವ್ಯಾಪ್ತಿನೊಳಗೆ ಅವರ ಕ್ಷೇತ್ರದಲ್ಲಿ ಅದು ವಿರೋಧ ಭಾಸ ಇರ್ತದೆ, ಅದು ಸಹಜ. ಅದೇ ಒಂದು ಪಕ್ಷ ಇದ್ರೆ ಅದಕ್ಕೊಂದು ವಿರೋಧ ಪಕ್ಷ ಅನ್ನುವಂಥದ್ದು. ಅದರ ಜೊತೆಗೆ ಸರ್, ಒಂದು ಪ್ರಮುಖವಾದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾನು ಕೂಡ ಸಿದ್ದಕಟ್ಟೆಗೆ ಬರುವಾಗ ಗಮನಿಸಿದೆ ಒಂದು ಸಿದ್ದಕಟ್ಟೆಯ ಒಂದು ವ್ಯವಸಾಯ ಬ್ಯಾಂಕಿನ ಬಗ್ಗೆ. ಅದರಲ್ಲಿ ಒಂದು ವ್ಯವಸಾಯ ಬ್ಯಾಂಕ್ ಅನ್ನುವಂಥದ್ದು ಒಂದು ಮೊದಲು ಹೇಗಿತ್ತು, ಪ್ರಸ್ತುತವಾಗಿ ಹೇಗೆ ಇದೆ,
ಆ ಒಂದು ಬ್ಯಾಂಕಿನ ಅಧ್ಯಕ್ಷರಾಗಿ ತಾವು ಆಯ್ಕೆ ಆಗಿರ್ತೀರಿ. ಹೌದು. ಈ ಒಂದು ತಮ್ಮ ಅಧ್ಯಕ್ಷೀಯ ಅವಧಿಯಲ್ಲಿ ಈ ಒಂದು ಬ್ಯಾಂಕಿಗೆ ತಾವು ನೀಡಿರುವಂತಹ ಒಂದು ಕೊಡುಗೆಯನ್ನು ಒಂದು ತಿಳಿಸಬಹುದು ಸರ್? ನಮ್ಗೆ ಮೊದಲಿಂದ ಸಮಾಜ ಸೇವೆಯೊಂದಿಗೆ ಸಹಕಾರ ಕ್ಷೇತ್ರದ ಮೂಲಕ ಸಹ ಸ್ವಲ್ಪ ಸೇವೆ ಸಲ್ಲಿಸಬೇಕೆಂಬ ಆಸಕ್ತಿ ಇತ್ತು. ಆ ಮೂಲಕ ನಾನು ಸಿದ್ದಕಟ್ಟೆ ಸಹಕಾರಿ ಸಂಘದ ಚುನಾವಣೆ ಸಂದರ್ಭದಲ್ಲಿ ಸ್ಪರ್ಧೆ ಮಾಡಿ ಕೇವಲ ಇಬ್ಬರೇ ನಾವು ಆಯ್ಕೆ ಆಗಿದ್ದೆವು ನನ್ನ ಒಂದು ಟೀಮ್ ಅಲ್ಲಿ. ತದನಂತರ ಕೆಲಸ ಮಾಡ್ತಾ ನಂತರದ ಸಮಯದಲ್ಲಿ ಸಹ ಒಂದು ಟೀಮ್ ನೊಂದಿಗೆ ಆಯ್ಕೆಯಾಗಿ ಉಪಾಧ್ಯಕ್ಷನಾದೆ. ಕಳೆದ ಬಾರಿ ಎಲ್ಲ ಜನರನ್ನು ಸೇರಿಸಿಕೊಂಡು ಒಂದು ತಂಡವಾಗಿ ರಚನೆ ಮಾಡಿಕೊಂಡು ನಮ್ಮ ತಂಡ ಚುನಾವಣೆಯಲ್ಲಿ ಜಯಬೇರಿ ಆಯಿತು. ಅಧ್ಯಕ್ಷನಾಗಿ ನಾನು ಆಯ್ಕೆಗೊಂಡೆ. ಅಧ್ಯಕ್ಷ ಆದ ನಂತರ ನನಗೆ ಒಂದು ಕಲ್ಪನೆ ಇತ್ತು, ಕೇವಲ 5 ಎಕರೆ 6 ಎಕರೆ ದೊಡ್ಡ ದೊಡ್ಡ ಕೃಷಿಕರಿಗೆಲ್ಲ, ಸಣ್ಣ ಸಣ್ಣ ಕೃಷಿಕರಿಗೂ ಸಹ ನಾವು ಸಹಕಾರ ಸಂಘದ ಮೂಲಕ ಸರ್ಕಾರದಿಂದ ಸಿಗುವಂತ ಶೂನ್ಯ ಬಡ್ಡಿ ಸಾಲ, ಇತರ ಸಾಲಗಳನ್ನು ನೀಡುತ್ತಾ ಅವರ ಆರ್ಥಿಕ ಅಭಿವೃದ್ಧಿಗೆ ನಾವು ಸಹಕರಿಸಬೇಕು. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಸಹಕಾರ ಸಂಘದ ಪ್ರಯೋಜನ ಎಲ್ರಿಗೂ ಸಿಗಬೇಕೆಂಬ ನಿಟ್ಟಿನಲ್ಲಿ ನಾನು ಕೆಲಸ ಕಾರ್ಯ ಮಾಡ್ತಾ ಬಂದಿದ್ದೇನೆ. ಇವತ್ತಿಗೂ ಅಷ್ಟೇ ನಮ್ಮ ಸಹಕಾರ ಸಂಘದಲ್ಲಿ 4 ಪಟ್ಟು ಸಾಲವನ್ನು ನಾವು ಜಾಸ್ತಿ ಕೊಡ್ತಾ ಇದ್ದೇವೆ. ಅಂದ್ರೆ ಒಂದು ದೊಡ್ಡ ಪ್ರಮಾಣದ ರೈತರ ಜೊತೆಗೆ ಒಂದು ಸಣ್ಣ ಪ್ರಮಾಣದ ಅಂದ್ರೆ ಒಂದು ಕೆಳಗಿನ ಮಟ್ಟದ ರೈತರಿಗೂ ಈ ಒಂದು ಸೇವೆ ಸಿಗಬೇಕು ಒಂದು ದೃಷ್ಟಿಯಿಂದ. ಹೌದೌದು. ಅದೇ ಅದರ ಜೊತೆಗೆ ಸರ್, ಒಂದು ಬ್ಯಾಂಕಿನಲ್ಲಿ ಈಗ ತಮ್ಮ ಒಂದು ಅಧ್ಯಕ್ಷ ಅವಧಿಯಲ್ಲಿ ಒಂದು ಬ್ಯಾಂಕಿನ ಒಂದು ಅಂದ್ರೆ ಹೇಗಿದೆ ಸರ್ ಒಂದು ನೋಡುವುದಕ್ಕೆ? ನಮ್ಗೆ ಈಗ ಇವತ್ತು ಅಧ್ಯಕ್ಷನಾಗಿ ನಾನು ಹತ್ರ 3.5 ವರ್ಷ ಆಯ್ತು. ಈಗ ನಮ್ಮ ಸೊಸೈಟಿ ಸಹಕಾರ ಸಂಘ ಇವತ್ತಿನ ಬೇರೆ ಬೇರೆ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ನಿಯಮಗಳ ಪ್ರಕಾರ ಈಗ ಅಪ್ಗ್ರೇಡ್ ಆಗ್ತಾ ಉಂಟು. ಈಗ ಕೆಲವೇ 6 ತಿಂಗಳ ಒಳಗೆ ಇಡೀ ದೇಶದಲ್ಲಿ ಇದು ಆನ್ಲೈನ್ ಸಿಸ್ಟಮ್ ಬರ್ತದೆ ಸಹಕಾರ ಸಂಘಗಳು. ನಮ್ಮಲ್ಲಿ ಸಹಕಾರ ಸಂಘ ಇವತ್ತಿಗೆ ಕಳೆದ 22-23 ಸಾಲಿಗೆ 1.5 ಕೋಟಿ ಲಾಭ ಗಳಿಸಿದೆ. ನಾವು 1.5 ಕೋಟಿ ಲಾಭ. ಈಗ ನಾನು ಅಧ್ಯಕ್ಷನಾಗುವ ಮೊದಲು 29 ಲಕ್ಷ ಇತ್ತು ಲಾಭ. ಅದನ್ನು ನಾವು ಇವತ್ತು 4 ಪಟ್ಟಿಗೆ ಏರಿಕೆ ಮಾಡಿದ್ದೇವೆ ವರ್ಷ. ಅದೆಲ್ಲ ಸದಸ್ಯರ ಸಹಕಾರ ಮತ್ತು ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರ ಸಂಪೂರ್ಣ ಸಹಕಾರದಿಂದ ಇದೆಲ್ಲ ಸಾಧ್ಯವಾಗಿದೆ. ಅದೇ ಒಂದು 29 ಲಕ್ಷ ಇರುವಂತ ಒಂದು ಆದಾಯವನ್ನು 1.5 ಕೋಟಿವರೆಗೆ ತಾವು ಗಳಿಸಲಿಕ್ಕೆ ಒಂದು ಶ್ರಮ ಪಟ್ಟಿದ್ದೀರಿ. ಇದೊಂದು ಖಂಡಿತ ನಿಜವಾಗಿಯೂ ಸರ್ ಈ ಒಂದು ಸಿದ್ದಕಟ್ಟೆ ಪರಿಸರಕ್ಕೆ ಒಂದು ದೊಡ್ಡವಾದ ಕೊಡುಗೆ ಅಂತಲೇ ಖಂಡಿತವಾಗಿ ಹೇಳ್ಬಹುದು. ಮತ್ತೆ ನಮ್ಮಲ್ಲಿ ಮೊದಲು ಬೇರೆ ಬೇರೆ ಸಾಲ ಇರ್ಲಿಲ್ಲ, ಭೂ ಅಡವು ಸಾಲ, ವೈಯಕ್ತಿಕ ಸಾಲ ಇದೆ. ಎಷ್ಟೋ ಜನರು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋಗಿ ಬೇರೆ ಬೇರೆ ಕಾರಣಗಳಿಂದ ಸಾಲ ಸಿಗದೆ ಕಷ್ಟ ಆಗ್ತಿತ್ತು. ಅದನ್ನು ಸಹ ನಾವು ಮನಗಂಡು ನಮ್ಮ ಸೊಸೈಟಿದ ವತಿಯಿಂದ ಸಹ ವೈಯಕ್ತಿಕ ಸಾಲ ಮತ್ತು ಭೂ ಅಡವು ಸಾಲವನ್ನು ಸಹ ನಾವು ನೀಡ್ತಾ ಇದ್ದೇವೆ. ಅದೇ ಈ ಒಂದು ಸಹಕಾರಿ ಸಂಘಗಳ ಮೂಲಕ ಇತರೆ ಸಾಲಗಳನ್ನು ಕೂಡ ನಾವು ನೀಡ್ತದೆ. ಅಥವಾ ಕೊರೋನಾ ಸಮಯದಲ್ಲಿ ನಾವು ಎಲ್ಲ ಆಶಾ ಕಾರ್ಯಕರ್ತರಿಗೆ ಒಂದು ಸ್ವಲ್ಪ ಗೌರವಧನವನ್ನು ನೀಡಿ ಅವನು ಸನ್ಮಾನ ಮಾಡಿದ್ದೇವೆ. ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಸಾಧಕರನ್ನು ಸಹ ನಾವು ಸನ್ಮಾನ ಮಾಡ್ತಾ ಇರ್ತೇವೆ, ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ಅವರ ಒಂದು ಸೇವೆಯನ್ನು ಗುರುತಿಸಿ ತಾವು ಅಭಿನಂದನೆ ಸಲ್ಲಿಸ್ತೀರಿ. ಅದರ ಜೊತೆಗೆ ಸರ್, ಸಹಕಾರಿ ಸಂಘಗಳ ಜೊತೆಗೆ ತಾವು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಗುರುತಿಸಿಕೊಂಡವರು. ಈ ಒಂದು ರಾಜಕೀಯದಲ್ಲಿ ನಿಮ್ಮ ಕಾರ್ಯಕರ್ತರ ಒಂದು ಒಡನಾಟ ಹೇಗಿದೆ? ತೊಂದರೆ ಇಲ್ಲ. ಕಾರ್ಯಕರ್ತರು ನಮ್ಮ ಚುನಾವಣಾ ಸಂದರ್ಭದಲ್ಲಿ ಎಲ್ಲ ಕೆಲಸ ಕಾರ್ಯ ಮಾಡ್ತಾರೆ. ಎಲ್ಲ ಯಾವುದೇ ಪ್ರತಿಫಲಾಪೇಕ್ಷೆ ಪಡೆಯುವುದಿಲ್ಲ. ಅವರಷ್ಟಕ್ಕೆ ಒಂದು ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ. ಮತ್ತೆ ಇತರ ದಿನಗಳಲ್ಲಿ ಅವರಷ್ಟಕ್ಕೆ ಅವರ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಾರೆ. ಅವರಿಗೆ ಏನಾದ್ರೂ ಸಮಯದಲ್ಲಿ ಈ ಅಗತ್ಯತೆ ಇದ್ರೆ, ನಮ್ಮಿಂದ ಏನಾದ್ರೂ ಸಹಕಾರ ಬಯಸಿದ್ರೆ, ನಮ್ಮಿಂದ ಆದಷ್ಟು ಗರಿಷ್ಠ ಮಟ್ಟದಲ್ಲಿ ನಾವು ಸಹಕಾರವನ್ನು ನಮ್ಮ ಕಾರ್ಯಕರ್ತರಿಗೆ ನೀಡುತ್ತಾ ಬಂದಿರ್ತೇನೆ. ಅದೇ ಕಾರ್ಯಕರ್ತರು ಅನ್ನುವಂಥದ್ದು ಕೂಡ ಅಂದ್ರೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವಂತ ರೀತಿಯಲ್ಲಿ ಅವರು ಕೂಡ ದುಡಿತಾ ಇರ್ತಾರೆ. ಅದೇ ಈಗ ನಿಮ್ಗೆ ಒಂದು ರಾಜಕೀಯ ಆಸಕ್ತಿಯಲ್ಲಿ ತಾವು ಮುಂಚೂಣಿಯಲ್ಲಿದ್ದೀರಿ. ನಿಮ್ಗೆ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಗುರುಗಳು ಅಂತ ಯಾರಾದ್ರೂ ಇದ್ದಾರಾ? ನಮಗೆ ಗುರುಗಳಂದ್ರೆ ರಾಜಕೀಯದಲ್ಲಿ ನಮ್ಮ ಹಲಾಯಿ ವಿಶ್ವನಾಥ್ ನಾಯಕ್ ಅಂತ ತೀರಿದ್ದಾರೆ. ಅವರು ಕಾಂಗ್ರೆಸ್, ನನಗೆ ಕಾಂಗ್ರೆಸ್ಗೆ ಮೂಲ ಅವರು ಇದು ಮಾಡಿದ್ರು. ಹಲಾಯಿ ವಿಶ್ವನಾಥ್ ನಾಯಕ್ ಇಲ್ಲಿ ಕರ್ಪೆಯಲ್ಲಿ ಅಂಚೆ ಇಲಾಖೆಯಲ್ಲಿ ಪೋಸ್ಟ್ ಮಾಸ್ಟರ್ ಆಗಿದ್ರು. ಅದು ಅವ್ರದ್ದು ಕಾಂಗ್ರೆಸ್ ಮನೆತನ ಹಲಾಯಿದು. ಅಲ್ಲಿ ಆಗ ನಾನು ಅವರೊಟ್ಟಿಗೆ ಸೇರಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತನಿಗೆ ಸೇವೆ ಸಲ್ಲಿಸ್ತಾ ಇದ್ದೆ. ಅದೇ ರೀತಿಯಲ್ಲಿ ಒಂದು ರಾಜಕೀಯಕ್ಕೆ ಬರ್ಬೇಕು ಅಂತ ಮನಸ್ಸು ಆಯ್ತು ಅಂತ ಎನಿಸಬಹುದು. ಹಾಗೆ ಮಾಡ್ತಾ ಹೋಗ ನಮ್ಮಲ್ಲೊಬ್ರು ಇಂಜಿನಿಯರ್ ಇದ್ರು, ಚಂದ್ರಶೇಖರ್ ಅಂತ, ಜಿಲ್ಲಾ ಪಂಚಾಯತ್ ನಲ್ಲಿ. ಅವರು ಒಮ್ಮೆ ಹೇಳಿದ್ರು, ನೀವು ಈಗ ಸಮಾಜ ಸೇವೆ ಮಾಡ್ತಾ ಇದ್ದೀರಿ, ನೀವು ಗ್ರಾಮ ಪಂಚಾಯತ್ ಸದಸ್ಯನಾದ್ರೆ
ಸ್ವಲ್ಪ ಗ್ರಾಮಾಭಿವೃದ್ಧಿಯಲ್ಲಿ ಸಹ ಸ್ವಲ್ಪ ಕೆಲಸ ಮಾಡಬಹುದು ಅಂತ ಹೇಳಿ ಅವರು ಇಂಜಿನಿಯರ್ ಚಂದ್ರಶೇಖರ್ ನನಗೆ ಸ್ವಲ್ಪ ಅದರ ಬಗ್ಗೆ ಒಂದು ಸಲಹೆ ಕೊಟ್ಟಿದ್ರು. ಆ ಸಲಹೆಯನ್ನು ನಾನು ಸ್ವೀಕರಿಸಿ ನಂತರದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ. ಅದೇ ಸರ್, ತಾವು ಈಗ ರಾಜಕೀಯದ ಬಗ್ಗೆ ಆಗಿರ್ಬೋದು, ಸಹಕಾರಿ ಸಂಘಗಳಾಗಿರ್ಬೋದು, ಒಂದು ಉತ್ತಮ ಪ್ರತಿಯೊಂದು ಕ್ಷೇತ್ರಗಳ ನೆಲೆಯಲ್ಲಿ ಕೂಡ ನಮಗೆ ತಿಳಿಸಿದ್ದೀರಿ. ಒಂದು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಸಾಂಸಾರಿಕವಾಗಿ ನಾವು ಇತ್ತೀಚೆಗೆ ಮದುವೆ ಆಗಿದ್ದು, ನಮ್ಮ 4.5 ವರ್ಷವಾಯ್ತು. ಸಾಂಸ್ಕಾರಿಕವಾಗಿ ನಮ್ಮ ಜೀವನ ತೊಂದರೆ ಇಲ್ಲ, ತೃಪ್ತಿಕರವಾಗಿ ಉಂಟು. ಅದೇ ಇತ್ತೀಚೆಗೆ ತಾವು ವಿವಾಹ. ಹೌದೌದೌದು. ಅದೇ, ಓಕೆ ಸರ್. ಮತ್ತೆ ಈಗ ನಮ್ಮ ಒಂದು ಜನರಲ್ಲಿ ಒಂದು ಮುಖ್ಯವಾಗಿ ಇತ್ತೀಚೆಗೆ ಮೂಡುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಪ್ರಭಾಕರ್ ಪ್ರಭುರವರು ಪೊಲಿಟಿಕಲ್ ಆಗಿ ಸ್ವಲ್ಪ ಸೈಡ್ ಲೈನ್ ಆಗ್ತಾ ಇದ್ದಾರೆ ಎಂಬ ಸುದ್ದಿ ಇದೆ. ಪೊಲಿಟಿಕಲ್ ಬಗ್ಗೆ ಸ್ವಲ್ಪ ಸೈಡ್ ಲೈನ್ ಆಗ್ತಾ ಇದ್ದಾರೆ ಅಂತ, ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅಲ್ಲ, ಸೈಡ್ ಲೈನ್ ಆಗ್ತಾ ಇದ್ದಾರೆ ಅಂತ ಯಾರು ಹೇಳಿದ ವಿಚಾರ ಅಲ್ಲ ಅದು. ನಾವು ಪೊಲಿಟಿಕಲ್ ಹೇಗಿದ್ದೇವೆ ಅಂದ್ರೆ ನಾನು ಹಾಗೇ ಇದ್ದೇನೆ. ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಾ ಇದ್ದೇನೆ ನಾನು ಪೊಲಿಟಿಕಲ್ ಇಂದ ಸೈಡ್ ಲೈನ್ ಹೋಗ್ಲಿಕ್ಕೆ ಆಗೋದಿಲ್ಲ. ಅದು ಆರಂಭಿಕ ಹಂತದಲ್ಲಿ ಯಾವ ರೀತಿಯಲ್ಲಿ ಒಂದು ಮುಂಚೂಣಿಯಲ್ಲಿ ಇದ್ದೀರಿ, ತಾವು ಈ ಸಂದರ್ಭದಲ್ಲಿ ಕೂಡ ಅದೇ ರೀತಿಯಲ್ಲಿ ಇದ್ದೀರಿ. ನನ್ನ ಲೆಕ್ಕಾಚಾರದಲ್ಲಿ ನಾನು ಅದೇ ರೀತಿಯಲ್ಲಿ ಇದ್ದೇನೆ. ಸ್ವಲ್ಪ ಮದುವೆ ಎಲ್ಲ ಆಗಿ ಸ್ವಲ್ಪ ಮೊದಲಿನಷ್ಟು ಓಡಾಟ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟವಾಗ್ಬೋದು. ಆ ಮೊದಲಿನಷ್ಟು ಓಡಾಟ ಮಾಡದಿದ್ದಾಗ ಇಂತ ಪ್ರಸಂಗಗಳು ಬರುವುದು ಸಹಜ. ಏನು ಸ್ವಲ್ಪ ಕಡಿಮೆ ಅವರು ಸಿಗುವುದು ಆ ರೀತಿ ಬರ್ತದೆ. ಸ್ವಲ್ಪ ಸಂಸಾರದ ದೃಷ್ಟಿಯಿಂದ ಆಲೋಚಿಸಬೇಕು, ಅದಕ್ಕೆ ಒತ್ತು ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಸ್ವಲ್ಪ ಸಮಯ ಕೊಡುವಾಗ ಇಲ್ಲಿ ಕೆಲವು ಅಗತ್ಯದ ಕಾರ್ಯಕ್ರಮಗಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಆಗ ಜನ ತಿಳ್ಕೊಳ್ಬಹುದು ಸಹಜವಾಗಿ, ಇವರು ಈಗ ಎಲ್ಲ ಕಾರ್ಯಕ್ರಮಕ್ಕೆ ಬರುದಿಲ್ಲ, ಜನ ರಾಜಕೀಯದಿಂದ ಸ್ವಲ್ಪ ಸೈಡ್ ಲೈನ್ ಆಗ್ತಾ ಇದ್ದಾರೆ ಅಂತ ಜನರ ಭಾವನೆಗಳಿಗೆ ನಾವೇನು ಹೇಳಲಿಕ್ಕೆ ಆಗುದಿಲ್ಲ. ಸರ್, ಅವರು ಯಾವ ರೀತಿಯ ಒಂದು ಇದನ್ನು ಕೊಡ್ತಾರೆ ನಾವು ಅದನ್ನು ಒಪ್ಪಿಕೊಳ್ಬೇಕಾಗುತ್ತೆ ಸರ್. ಇಷ್ಟೆಲ್ಲ ವಿಷಯಗಳ ಜೊತೆಗೆ ತಾವು ಧಾರ್ಮಿಕವಾಗಿ ದೇವಸ್ಥಾನ ಇರಬಹುದು, ದೈವಸ್ಥಾನ ಇರಬಹುದು, ಈ ಒಂದು ಬೇರೆ ಬೇರೆ ದೈವಸ್ಥಾನ ಅಥವಾ ದೇವಸ್ಥಾನಗಳ ಜೀರ್ಣೋದ್ಧಾರ ಪ್ರಕ್ರಿಯೆಯಲ್ಲಿ ಕೂಡ ತಾವು ಭಾಗವಹಿಸಿದ್ದೀರಿ ಅಂತ ನಾನು ತಿಳಿಯಪಟ್ಟೆ. ಈ ಬಗ್ಗೆ ಈ ವಿಚಾರದಲ್ಲಿ ತಾವು ಏನ್ ಹೇಳ್ತೀರಿ ಸರ್? ಧಾರ್ಮಿಕವಾಗಿಯೂ ನಾವು ಅಪಾರ ನಂಬಿಕೆ ವ್ಯಕ್ತಿ. ನಾನು ಎಲ್ಲ ದೇವರುಗಳ ಬಗ್ಗೆ ನಂಬಿಕೆ ಶ್ರದ್ಧೆಯಿಂದ ಇರುವವನು. ನಮಗೆ ಇರುವರಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅದು ನಮ್ಮ ಕರ್ಪೆಗೆ ಒಳಪಡ್ತದೆ ಅಂತ ಹಿರಿಯರು ಹೇಳ್ತಾರೆ. ಇರುವಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಜೀರ್ಣೋದ್ಧಾರ ಅಭಿವೃದ್ಧಿ ಸಂದರ್ಭದಲ್ಲಿ ಸಹ ಈ ಕರ್ಪೆ ಗ್ರಾಮದ ಅಧ್ಯಕ್ಷನಾಗಿ ನಾನು ಅಲ್ಲಿ ಕೆಲಸ ಮಾಡಿದ್ದೇನೆ. ನನ್ನಿಂದ ಅದ ಸೇವೆಯನ್ನು ಸಲ್ಲಿಸಿದ್ದೇನೆ. ನಂತರ ದಿನಗಳಲ್ಲಿ ಇಲ್ಲಿ ನಮ್ಮ ಮನೆ ಹತ್ರ ಕರ್ಪೆ ದೈವಕೊಡಮಣಿತಾಯಿ ದೇವಸ್ಥಾನ ಉಂಟು, ಪೇರಳೆಬೆಟ್ಟು ದೈವಕೊಡಮಣಿತಾಯಿ ದೇವಸ್ಥಾನ. ಅದರದ್ದು ಸಹ ನಾವು ಕೆಲಸ ಕಾರ್ಯಗಳನ್ನು ತಮ್ಮ ಸೇವೆಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಸಂಗಬೆಟ್ಟು ಗ್ರಾಮದ ಮುಗೇರುಗುಡ್ಡೆ ಶ್ರೀ ಬ್ರಹ್ಮ ಮುಗೇರ ಮಹಾಕಾಳಿ ದೇವಸ್ಥಾನ, ಕೊರಗಜ್ಜನ ಸಾನ್ನಿಧ್ಯ ಕ್ಷೇತ್ರ, ಅಲ್ಲಿನ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳಲ್ಲಿ ಸಹ ಪದಾಧಿಕಾರಿಯಾಗಿ ಎಲ್ಲರೊಂದಿಗೆ ಸೇರಿಕೊಂಡು ಕೆಲಸ ಮಾಡಿ ಅಲ್ಲಿ ಅಭಿವೃದ್ಧಿ ಕೆಲಸ ಒಳ್ಳೆಯ ಮಟ್ಟದಲ್ಲಿ ಆಗಿದೆ. ಅದೇ ಈ ಒಂದು ಇಷ್ಟು ತಾವು ತಮ್ಮ ಸಾಧನೆ ಜೊತೆಗೆ ನಮ್ಮ ಸಕಲ ದೇವರುಗಳ ಅನುಗ್ರಹದೊಂದಿಗೆ ಸಾಧಿಸಲಿಕ್ಕೆ ಒಂದು ಸಾಧ್ಯ. ಈಗ ಕುಪ್ಪೆಟ್ಟು ಪಂಜುರ್ಲಿ ಮೂಲಸ್ಥಾನ, ಇದು ಕರ್ಪೆ ಗ್ರಾಮದ್ದು ಕುಪ್ಪೆಟ್ಟು ಬರ್ಕೆ ಎಂಬಲ್ಲಿ ಮೂಲಸ್ಥಾನ ಅಂತ ಜೀರ್ಣೋದ್ಧಾರ ಕೆಲಸ ಆಗ್ತಾ ಉಂಟು. ಅದರ ಈಗ ಅಧ್ಯಕ್ಷನಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಕುಪ್ಪೆಟ್ಟು ಪಂಜುರ್ಲಿ ಮೂಲಸ್ಥಾನದ್ದು. ಅದೇ ಎಲ್ಲ ತುಳುನಾಡಿನಲ್ಲೆಡೆ ಪಸರಿಸಿದ್ರು ಅದಕ್ಕೊಂದು ಮೂಲ ಸ್ಥಾನ ಇರುವಂತ ಕರ್ಪೆ ಗ್ರಾಮದ ಕುಪ್ಪೆಟ್ಟು ಬರ್ಕೆ. ಹೌದೌದು ಅಲ್ಲ ಹಾಗೆ. ಅದರ ಜೊತೆಗೆ ಸರ್ ಒಂದು ಸಾಮಾಜಿಕ ಅಳಲು ಒಂದು ಸಿದ್ದಕಟ್ಟೆ ಪರಿಸರದ್ದು ಏನು ಅಂತ ಹೇಳಿದ್ರೆ, ಸಿದ್ದಕಟ್ಟೆ ಪರಿಸರದಲ್ಲಿ ಒಂದು ಸಾರ್ವಜನಿಕ ಶೌಚಾಲಯ ಇಲ್ಲ ಅನ್ನುವಂತ ಒಂದು ಕೂಗು ಕೇಳಿ ಬರ್ತಾ ಉಂಟು. ಇದರ ಬಗ್ಗೆ ತಾವೇನ್ ಹೇಳ್ತೀರಿ? ಅದು ಸತ್ಯ. ಸಿದ್ದಕಟ್ಟೆ ಪರಿಸರದಲ್ಲಿ ಪೇಟೆಯಲ್ಲಿ ಅದು ಅತಿ ಅಗತ್ಯ, ಅನಿವಾರ್ಯ. ಎಲ್ಲ ಸಾರ್ವಜನಿಕರಿಗೆ ಒಂದು ಸಾರ್ವಜನಿಕ ಶೌಚಾಲಯ ಅತಿ ಅಗತ್ಯ. ಈಗಾಗಲೇ ಗ್ರಾಮ ಪಂಚಾಯತಿನ ಗ್ರಾಮ ಸಭೆಗಳಲ್ಲಿ ಸಹ ನಾವು ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಎಲ್ರು. ಒಂದು ಕಾಲದಲ್ಲಿ ಇತ್ತು, ಸಂಗಬೆಟ್ಟು ಗ್ರಾಮ ಪಂಚಾಯತಿನ ಎಲ್ಲಿಗಡೆ ಸಾರ್ವಜನಿಕ ಶೌಚಾಲಯ ಇತ್ತು. ಅದೊಮ್ಮೆ ಬ್ಲಾಕ್ ಆಗಿ ಮತ್ತೆ ಅದರ ಬಗ್ಗೆ ಯಾರು ಹತ್ತಿರ ಹೋಗ್ಲಿಲ್ಲ. ಈಗ ಗ್ರಾಮ ಪಂಚಾಯತಿ ಸಂಗಬೆಟ್ಟು ಈಗಾಗಲೇ ಸಾರ್ವಜನಿಕ ಶೌಚಾಲಯಕ್ಕೆ ಅನುದಾನ ಇಟ್ಟು ಕಾಮಗಾರಿ ನಡೆಯುತ್ತಿದೆ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಶೌಚಾಲಯ ನಿರ್ಮಾಣ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಕೂಡ ತಾವು ಪ್ರಯತ್ನ ಪಡ್ತಾ ಇದ್ದೀರಿ? ಅದಕ್ಕೆ ಅನುದಾನ ಅಲ್ಲ, ನಾವು ಗ್ರಾಮ ಪಂಚಾಯತಿಗಳಿಗೆ
ಸಲಹೆ ನೀಡಿದ್ದೇನೆ. ಹಾ. ಸಾರ್ವಜನಿಕ ಶೌಚಾಲಯ ಅಗತ್ಯವಾಗಿ ಬೇಕೆಂದು ಹಾ. ಗ್ರಾಮ ಪಂಚಾಯತಿ ಸ್ಪಂದಿಸಿ ಅದಕ್ಕೆ ಬೇಕಾದ ಅನುದಾನವನ್ನು ಇಟ್ಟು ಕೆಲಸ ಕಾರ್ಯ ಮಾಡ್ತಿದೆ ಈಗಿನ ಆಡಳಿತ ಮಂಡಳಿ. ಓಕೆ ಸರ್, ತಾವು ಎಲ್ಲ ರೀತಿಯಲ್ಲಿ ತಾವು ಬೆಳೆದು ಬಂದ ಹಾದಿ ಇರ್ಬೋದು, ತಾವು ಕೊಡುಗೆ ನೀಡಿದ ಒಂದು ಪಥ ಇರ್ಬೋದು, ಇದರ ಬಗ್ಗೆ ಎಲ್ಲ ರೀತಿಯಲ್ಲಿ ತಾವು ಒಳ್ಳೆ ರೀತಿಯಲ್ಲಿ ತಿಳಿಸಿಕೊಟ್ರಿ. ಅದರ ಜೊತೆಗೆ ತಮ್ಮಲ್ಲಿ ಒಂದು ಕೇಳುವುದೇನಂತ ಹೇಳಿದ್ರೆ, ತಮ್ಮ ಒಂದು ಸೂಕ್ತ ನೀವು ವೀಕ್ಷಕರಿಗೆ ಆಗಿರ್ಬೋದು, ಒಂದು ಸಿದ್ದಕಟ್ಟೆ ಪರಿಸರದ ಜನರಿಗೆ ಆಗಿರ್ಬೋದು, ಒಟ್ಟು ನಮ್ಮ ಒಂದು ಸಾರ್ವಜನಿಕರಿಗೆ ತಾವು ಒಂದು ಯಾವ ರೀತಿಯ ಸಂದೇಶವನ್ನು ನೀಡ್ತೀರಿ? ನಾನು ಹೇಳುವಂದ್ರೆ ನಾವು ಈಗ ನಾನೀಗ ರಾಜ್ಯಕ್ಕೆ ಬರ್ಬೇಕಿದ್ರು ಸಹ ನಮ್ಮ ತಂದೆ ತಾಯಿಯವರ ಆಶೀರ್ವಾದ ಮತ್ತು ಅವರ ಪ್ರೋತ್ಸಾಹದಿಂದ ಮಾತ್ರ ಬರ್ಲಿಕ್ಕೆ ಆಯ್ತು. ನಾನು ಏನು ಕೆಲಸ ಮಾಡದಿದ್ರು ಸಹ ಮನೆಯಲ್ಲಿ ಮಾಡ್ತಾ ಇದ್ರು, ಇಲ್ಲದ್ರೆ ನಮ್ಗೆ ರಾಜ್ಯಕ್ಕೆ ಬರ್ಲಿಕ್ಕೆ ಆಗಿಲ್ಲ. ಅದರಿಂದ ಮತ್ತೊಮ್ಮೆ ನಮ್ಮ ತಂದೆ ತಾಯಿಯವರನ್ನು ನಾವು ಮತ್ತೊಮ್ಮೆ ನೆನಪಿಸಬೇಕಾಗ್ತದೆ. ಮತ್ತೆ ಈಗ ಮದುವೆ ಆದ ನಂತರ ಸಹ ನಮ್ಮ ಪತ್ನಿ ಸಹ ನಮ್ಗೇನು ಆಕ್ಷೇಪ ಮಾಡುದಿಲ್ಲ. ಎಲ್ಲ ರಾಜಕೀಯದ ಒಂದು ನೆರಳಾಗಿ ಅವರು ಕೂಡ ಇದ್ದಾರೆ. ನೆರಳಾಗಿ ಇದ್ದುಕೊಂಡು ನಮ್ಮ ರಾಜಕೀಯದ ಯಾವುದೇ ಕೆಲಸ ಕಾರ್ಯಗಳಿಗೆ ಆಕ್ಷೇಪವನ್ನು ಎತ್ತದೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅದು ಸಹ ನಮ್ಗೆ ದೊಡ್ಡ ಒಂದು ಲಾಭ ಆಗಿದೆ ರಾಜಕೀಯದಲ್ಲಿ. ಮತ್ತೆ ಒಟ್ಟಿಗೆ ಸಂದೇಶ ಕೊಡ್ಬೇಕಿದ್ರೆ ನಾನು ಯಾವತ್ತು ಭ್ರಷ್ಟಾಚಾರಕ್ಕೆ ಮತ್ತು ಲಂಚತನಕ್ಕೆ ನಾನು ವಿರೋಧ ಮೊದ್ಲಿಂದು. ನನಗೆ ಈಗ ಎಷ್ಟೋ ಜನ ಹೇಳ್ಬೋದು ಅಷ್ಟು ಹಾಗೆ ಅಂತ. ನಮಗೆ ಇನ್ನೊಬ್ಬರ ಪ್ರಶ್ನೆ ಇಲ್ಲ. ನಾನು ಕಾಲೇಜ್ ವಿದ್ಯಾರ್ಥಿಗಳಿಗೆ ಸಹ ಹೇಳುದಷ್ಟೇ, ಕಾಲೇಜ್ ಮಕ್ಕಳಿಗೆ ಸಹ ಎಷ್ಟು ಹೇಳುದು, ನಿಮಗೆ ಸರ್ಟಿಫಿಕೇಟ್ ನೀವೇ, ಇನ್ನೊಬ್ಬನ ಸರ್ಟಿಫಿಕೇಟ್ ಇಟ್ಕೊಂಡು ತಲೆ ಬಿಸಿ ಮಾಡಬೇಡಿ. ಇನ್ನೊಬ್ಬ ಏನಾದ್ರೆ ನಿಮ್ಗೆ ಟೀಕೆ ಮಾಡಿದ್ರೆ ಅದಕ್ಕೆ ನೀವು ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ, ತಲೆ ಬಿಸಿ ಮಾಡ್ಲಿಕ್ಕೆ ಹೋಗ್ಬೇಡಿ. ನಮಗೆ ಸರ್ಟಿಫಿಕೇಟ್ ನಾವು ಏನಾಗಿದ್ದೇನೆ, ನಾನು ಏನ್ ಮಾಡ್ತಾ ಇದ್ದೇನೆ, ನಾನು ಒಬ್ಬರಿಂದ ಲಂಚ ತಗೊಳ್ತಾ ಇದ್ದೇನೆ, ಭ್ರಷ್ಟಾಚಾರ ಮಾಡ್ತೇನೆ, ನನಗೆ ಸರ್ಟಿಫಿಕೇಟ್ ಅದು ನಾನು ಇವತ್ತು ಹೇಳ್ತೇನೆ, ಮುಂದೆ ಸಹ ಹೇಳ್ತೇನೆ, ಎಲ್ರಿಗೂ ಹೇಳುದು ಒಂದೇ ಮಾತು. ಆ ದೃಷ್ಟಿಯಲ್ಲಿ ಒಟ್ಟು ಜನ ವ್ಯವಸ್ಥೆ ಅಂದ್ರೆ ಬದುಕು ಶಿಕ್ಷಣದೊಂದಿಗೆ ಸಂಸ್ಕಾರ ಭರಿತವಾದ ಜೀವನ ನಾವು ಮಾಡ್ಬೇಕು. ನಮಗೆ ಇವತ್ತೆಲ್ಲ ಕಡೆ ನೋಡ್ತಾ ಇದ್ದೇವೆ ಗಲಾಟೆ, ಜೀವನದಲ್ಲಿ ಕುಟುಂಬದಲ್ಲಿ ಎಲ್ಲ ಗಲಾಟೆ. ಅದನ್ನೆಲ್ಲ ಬಿಟ್ಟುಕೊಂಡು ನಾವು ಅನೋನ್ಯತೆಯಿಂದ ಇದ್ದಾಗ ನಮ್ಮ ಮನಸ್ಸು ಶುದ್ಧವಾಗ್ತದೆ. ಮತ್ತೆ ಇಡೀ ನಾವು ಎನಿಸಿದಷ್ಟು ಕೆಲಸ ಕಾರ್ಯಗಳು ಅದು ಯಥಾಗತವಾಗಿ ಆ ಕೆಲಸ ಆಗ್ತದೆ. ಅದೇ ತಾವು ಒಂದು ಭಾರತೀಯ ಜನತಾ ಪಕ್ಷವನ್ನು ಆಯ್ಕೆ ಮಾಡಿದ್ದೇ ಅದಕ್ಕೆ. ನಮ್ಮ ಒಂದು ರಾಷ್ಟ್ರ ಅಂದ್ರೆ ದೇಶ ವಿದೇಶಗಳಲ್ಲೂ ಕೂಡ ಒಂದು ಭ್ರಷ್ಟಾಚಾರ ರಹಿತವಾಗಿ ಒಂದು ಆಳ್ವಿಕೆ ಮಾಡಿರುವಂತಹ ನರೇಂದ್ರ ನಾಯಕನನ್ನು ಮೆಚ್ಚಿಕೊಂಡು ನೀವು ಇವತ್ತು ಯಾವ ವೇದಿಕೆಯಲ್ಲೂ ಸಹ ಹೇಳ್ಬಹುದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರು ಭ್ರಷ್ಟಾಚಾರ ರಹಿತ, ಯಾವುದೇ ಲಂಚ ಇಲ್ಲ, ಇಡೀ ಕೇಂದ್ರ ಸರ್ಕಾರದ ಇಡೀ ತಂಡವನ್ನೇ ಆ ದೃಷ್ಟಿಕೋನದಲ್ಲಿ ಕೊಂಡೋಗ್ತಾ ಇದ್ದಾರೆ ಮೋದಿಜಿಯವರು. ಇವತ್ತು ನಮಗೆ ಖುಷಿ ಆಗ್ತದೆ, ಹೆಮ್ಮೆ ಆಗ್ತದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದುಕೊಂಡು ಇಡೀ ಸೆಂಟ್ರಲ್ ತಂಡ ನೋಡುವಾಗ ನಮಗೆ ನಮ್ಮಲ್ಲಿ ಖುಷಿ ಆಗ್ತಾ ಉಂಟು, ನಮ್ಮಲ್ಲಿ ಹೆಮ್ಮೆ ಆಗ್ತದೆ ಈ ಪಾರ್ಟಿಯಲ್ಲಿ ಇದ್ದೇನೆ ಅಂತ ಹೇಳಿಕ್ಕೆ. ಅದೇ ಸರ್ ಇವತ್ತು ನಮ್ಮ ಜೊತೆಗೆ ಈ ಒಂದು ಸೂಕ್ತ ನ್ಯೂಸ್ನ ಜೊತೆಗೆ ತಾವು ಬೆಳೆದು ಬಂದ ಹಾದಿ ಇರಬಹುದು, ಪ್ರಾರಂಭದಿಂದ ಒಂದು ಇತ್ತೀಚಿನವರೆಗೆ ತಾವು ನೀಡಿದ ಕೊಡುಗೆಗಳನ್ನಾಗಿರ್ಬಹುದು ಎಲ್ಲವನ್ನು ಸವಿವರಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಈ ಒಂದು ನಮಗೆ ಅದನ್ನ ಪ್ರಚಾರಕ್ಕೆ ಹೋಗುದಿಲ್ಲ. ನಾನು ಈಗ ಏನಾದ್ರೆ ಯಾರಿಗೆ ಸಹಾಯ ಮಾಡಿದ್ರೆ ಅದು ನಾವು ಹೇಳಲಿಕ್ಕಿಲ್ಲ ಒಬ್ಬರಂತ ಹೇಳಿ ನಾನು ಹೇಳುತ್ತದೆ. ಯಾಕಂದ್ರೆ ನಾವು ಏನು ಸಹಾಯ ಮಾಡ್ತೇವೆ ಅದು ನಾವು ಹೇಳ್ತಾ ಬರಬಾರ್ದು. ಅದೇ ಬಲಗೈಯಲ್ಲಿ ಕೊಟ್ಟದ್ದು ಹೇಳ್ತಾರೆ ಹಿರಿಯರು ಮಾತು. ಅದೇ ರೀತಿಯಲ್ಲಿ ತಾವು ಬೆಳೆದು ಬಂದಿದ್ದೀರಿ. ಇನ್ನು ಕೂಡ ನೀವು ಈ ಒಂದು ಕ್ಷೇತ್ರದಲ್ಲಿ, ಸಹಕಾರ ಕ್ಷೇತ್ರದಲ್ಲಿ ಆಗಿರ್ಬೋದು, ಒಂದು ರಾಜಕೀಯ ಕ್ಷೇತ್ರದಲ್ಲಿ ಆಗಿರ್ಬೋದು, ನೀವು ಒಳ್ಳೆಯ ಈಗಿರುವಾಗಿಂತ ಹೆಚ್ಚಿನ ಒಂದು ಪಥದಲ್ಲಿ ನಡೆಯುವಂತಾಗಲಿ ಎಂದು ನಾವು ನಮ್ಮ ಒಂದು ನ್ಯೂಸ್ನ ಪರವಾಗಿ ನಿಮಗೆ ಒಂದು ಉತ್ತಮ ಆಶಯವನ್ನು ಬಯಸ್ತೇವೆ. ನೀವು ನಂಬಿಕೊಂಡು ಬಂದಿರುವಂತಹ ಸಕಲ ದೇವರುಗಳು ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ, ಈ ಒಂದು ಎಲ್ಲ ತಮ್ಮ ಬದುಕಿನ ವಿಚಾರಗಳನ್ನು ನಮ್ಮ ಒಂದು ಸೂಕ್ತ ನ್ಯೂಸ್ ಜೊತೆ ಹಂಚಿಕೊಂಡದಕ್ಕೆ ಸೂಕ್ತ ನ್ಯೂಸ್ನ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಿಮಗೂ ಈ ಒಂದು ವ್ಯವಸ್ಥೆ ಮಾಡೋದಕ್ಕೆ ನಿಮಗೂ ನನ್ನ ವೈಯಕ್ತಿಕವಾಗಿ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ನಾವಿಂದು ಸಿದ್ದಕಟ್ಟೆ ಪರಿಸರದಲ್ಲಿ ಒಂದು ಜನಪ್ರಿಯ ಒಂದು ಜನನಾಯಕನಾಗಿರುವಂತಹ ಶ್ರೀ ಪ್ರಭಾಕರ್ ಪ್ರಭುರವರ ಜೊತೆಗೆ ಅವರ ಒಂದು ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಒಂದಷ್ಟು ವಿವರಗಳನ್ನು ನಮ್ಮ ಜೊತೆ ಅವರು ಹಂಚಿಕೊಂಡಿದ್ದಾರೆ, ನಾವು ತಮ್ಮ ಮುಂದೆ ಇಟ್ಟಿದ್ದೇವೆ. ಅದರ ಜೊತೆಗೆ ನಾವು ಇನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸಾಧಕರ ಒಂದು ಸಾಧನೆಯ ಬಗ್ಗೆ ತಮ್ಮ ಮುಂದೆ ಇಡ್ಲಿಕ್ಕೆ ಬರ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.